ಆದರೆ ನಾನಿನ್ನು ಮೊದಲನೇ ವರ್ಷದ BA, ಇನ್ನು 2 ವರ್ಷ ಓದಬೇಕು ನಾನು. ಅದಕ್ಕೇನಂತೆ, ಮದುವೆ ಆದಮೇಲೂ ಓದಬಹುದು. ಹ್ಞೂ, ಮದುವೆ ಆದಮೇಲೆ ಓದಿದ ಹಾಗೇ ಇದೆ. ಅದೇನೋ ಅಮ್ಮ, ನನಗೆ ಗೊತ್ತಿಲ್ಲ. ನಿಮ್ಮಣ್ಣ ಹೇಳಿದ್ದಾರೆ ಯಾರೋ ಹುಡುಗ ಬರ್ತಾನೆ ಅಂತ. ನಾನು ನಿನ್ಗೆ ಹೇಳಿದ್ದೀನಷ್ಟೆ. ಅಣ್ಣನಿಗೆ ನೀನೇ ಹೇಳು ಅದಕ್ಕೆ, ಇನ್ನು 2 ವರ್ಷ ಮದುವೆ ಬೇಡ ಅಂತ. ಅಯ್ಯೋ, ಇದೆಲ್ಲ ನನಗೆ ಗೊತ್ತಿಲ್ಲಮ್ಮ. ನೀನುಂಟು, ನಿಮ್ಮ ಅಣ್ಣ ಉಂಟು, ನೀನೇ ಹೇಳ್ಕೊಮ್ಮ. ನಾನು ಇದರಲ್ಲಿ ತಲೆ ಹಾಕೋದಿಲ್ಲ. ಹಾಗಲ್ಲ ಅದಕ್ಕೆ, ಹಾಗೂ ಅಲ್ಲ ಹೀಗೂ ಅಲ್ಲ. ಹುಡುಗ ತುಂಬ ಒಳ್ಳೆಯವನಂತೆ, ಚೆನ್ನಾಗಿ ಓದಿದ್ದಾನಂತೆ, ಒಳ್ಳೆ ಕೆಲಸದಲ್ಲೂ ಇದ್ದಾನಂತೆ. ಈಗ ಬೇಡ ಅಂದರೆ ನೀನು BA ಮುಗಿಸಿದ ಮೇಲೆ ಅಂತಹ ಒಳ್ಳೆ ಹುಡುಗ ಸಿಗಬೇಕಲ್ಲ. ಅದಕ್ಕೆ ನಿಮ್ಮಣ್ಣ ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ನನಗೆ ಮದುವೆ ಮಾಡಿ ಈ ಮನೆಯಿಂದ ಬೇಗ ಹೊರಗೆ ಕಳಿಸ್ಬಿಡ್ಬೇಕು ಅಂತಲ್ಲ. ಯಾವತ್ತಾದರೂ ಒಂದಿನ ನೀನು ಈ ಮನೆಯಿಂದ ಹೊರಗೆ ಹೋಗಲೇಬೇಕಲ್ವಮ್ಮ. ಏನೋ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅಂತ. ಅಷ್ಟಕ್ಕೂ ಈ ಹುಡುಗ ಬಂದು ನೋಡಲಿ, ನೋಡಿದ ತಕ್ಷಣ ಮದುವೆ ಆಗ್ಬಿಡುತ್ತೆ ಅಂತ ಏನು ಗ್ಯಾರಂಟಿ? ಒಪ್ಪದೇನೇ ಇರಬಹುದು ಅಲ್ಲ. ಸುಭದ್ರ ಏನೂ ಹೇಳಲಿಲ್ಲ. ಅರೆ, ಒಪ್ಪದೇನೂ ಹೋಗ್ಬೋದು ಅಂತ ಅಂದಿದ್ದಕ್ಕೆ ನಿನ್ನ ಮುಖ ಇಷ್ಟೊಂದು ಸಪ್ಪಗಾಗಿ ಹೋಯ್ತಲ್ಲ. ಯೋಚನೆ ಮಾಡಬೇಡ. ನಿನ್ನ ಮುದ್ದು ಮುಖ ನೋಡಿದ್ರೆ ಯಾವ ಹುಡುಗ ಬೇಡ ಅಂತ ಹೇಳಲ್ಲ. ರೇಗಿಸ್ಲು ರೇಣುಕ. ಥೂ, ಹತ್ಗೆ ಹೋಗಿ. ಹೋಗೋದು ನಾನಲ್ಲ, ನೀನು ನಿನ್ನ ಗಂಡನ ಹಿಂದೆ. ನಿನ್ನ ಹತ್ರ ಮಾತಾಡೋರಿಗೆ ಬುದ್ಧಿ ಇಲ್ಲ, ಹುಸಿ ಮುನಿಸಿನಿಂದ ಹೇಳಿದ್ಲು ಸುಭದ್ರ. ಹೌದಮ್ಮ, ನನ್ನ ಹತ್ರ ಮಾತಾಡೋರಿಗೆ ಬುದ್ಧಿ ಇಲ್ಲ. ನೋಡಿದ್ಯಾ ಎಷ್ಟು ಬೇಗ ಆ ಕಡೆ ಸೇರ್ಕೊಂಡ್ಬಿಟ್ಟೆ. ಇನ್ನು ಆ ಹುಡುಗನ ಮುಖ ನೋಡಿದ್ರಂತೂ ನನ್ನನ್ನು ಮರ್ತೇ ಬಿಟ್ಟು ಅವನ ಜೊತೆ ಓಡೋಗ್ತೀಯಾ ಅಂತ ಕಾಣತ್ತೆ. ಅತ್ತಿಗೆ, ನಿನ್ನ ಹತ್ರ ಎಷ್ಟು ಮಾತನಾಡಿದ್ರು ಹೀಗೆ ರೇಗಿಸ್ತಾನೇ ಇರ್ತೀಯ. ನಾನು ಕಾಲೇಜಿಗೆ ಹೊರಟೆ ಎಂದು ಹಿಂದೆ ತಿರುಗಿದಳು ಸುಭದ್ರ. ಸುಭದ್ರ ಒಂದು ಮಾತು. ಆದರೆ ಸುಭದ್ರ ತಿರುಗಿ ನೋಡಲೇ ಇಲ್ಲ. ಅರೆ, ಈ ಕೋಪದಲ್ಲಿ ಸಂಜೆ ಬೇಗ ಮನೆಗೆ ಬರೋದನ್ನು ಎಲ್ಲಾದರೂ ಮರ್ತುಬಿಟ್ಟಿಯಾ? ಕೂಗಿ ಹೇಳಿದ್ಲು ರೇಣುಕ. ಮುಸಿ ಮುಸಿ ನಗುತ್ತಲೇ ಸುಭದ್ರ ಕೂಡ ನಗುತ್ತಲೇ ಹೋದ್ಲು ಕಾಲೇಜಿಗೆ. ಅಬ್ಬಾ, ನನಗೆ ಪ್ರಾಣ ಬಂತು, ಬಾಗಿಲು ತೆಗೆಯುತ್ತಲೇ ಹೇಳಿದ್ಲು ರೇಣುಕ. ಏನಾಯಿತು ಅತ್ತಿಗೆ? ಆಗೋದೇನು, ಬೆಳಗ್ಗೆ ನೀನು ಬೇರೆ ಕೋಪ ಮಾಡ್ಕೊಂಡು ಹೋಗಿದೆಯಲ್ಲ, ಎಲ್ಲಿ ಸಮಯಕ್ಕೆ ಸರಿಯಾಗಿ ಬರ್ತೀಯೋ ಇಲ್ವೋ ಅಂತ ಹೆದರಿದ್ದೆ. ಸದ್ಯ ಬಂದಿಯಲ್ಲ. ಸುಭದ್ರ ಏನು ಹೇಳದೆ ಒಳಕ್ಕೆ ಬಂದ್ಲು. ಕೈಕಾಲು ಮುಖ ತೊಳ್ಕೊ, ತಿಂಡಿ ತಿಂದು ಕಾಫಿ ಕುಡಿದ್ಬಿಡು. ಆಮೇಲೆ ನಾನು ನಿನಗೆ ಅಲಂಕಾರ ಮಾಡಬೇಕು. 7 ಗಂಟೆ ಹೊತ್ತಿಗೆ ನಿಮ್ಮಣ್ಣ ಹುಡುಗನನ್ನು ಕರ್ಕೊಂಡು ಬರ್ತಾರಂತೆ. ನನ್ನ ಮದುವೆಗೆ ಈಗಲೇ ಏನು ಅರ್ಜೆಂಟ್ ಅತ್ತಿಗೆ? ನನ್ನ ಡಿಗ್ರಿ ಆದರೂ ಮುಗಿಯಲಿ. ಅಯ್ಯೋ, ಅರ್ಜೆಂಟ್ ಅಲ್ಲದೆ ಮತ್ತೇನಮ್ಮ. ನನ್ನ ಮಗ ಅಜಯನಿಗೆ ಆಗಲೇ 3 ವರ್ಷ ತುಂಬಲಿಕ್ಕೆ ಬಂತು. ನಿನಗೆ ಈಗ ಮದುವೆ ಆದರೆ ಇನ್ನು 1-2 ವರ್ಷಕ್ಕಾದರೂ ಮಗಳು ಹುಟ್ಟಬೇಕು. ಇಲ್ಲದೆ ಹೋದರೆ ನಮ್ಮ ಅಜಯನಿಗೆ ತುಂಬ ವಯಸ್ಸಾಗ್ಬಿಡುತ್ತೆ. ಆಮೇಲೆ ಹುಡುಗನಿಗೆ ತುಂಬ ವಯಸ್ಸಾಯಿತು ಅಂತ ನೀನೇ ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಡಲ್ಲ ಅಂತ ಹೇಳಿಬಿಡ್ತೀಯ. ಥೋ, ಹೋಗಿ ಅದಕ್ಕೆ. ಅರೆ, ಹೋಗೋದು ನೀನೇ, ನಾನಲ್ಲ. ಸದ್ಯಕ್ಕೆ ಈಗ ಈ ತಿಂಡಿ ಮುಗಿಸು, ನಾನು ನಿನಗೆ ಅಲಂಕಾರ ಮಾಡಬೇಕು. ಅಂತಹ ಅಲಂಕಾರ ಏನು ನನಗೆ ಬೇಡ. ಹೀಗೆ ಸಿಂಪಲ್ಲಾಗಿ ಇರ್ತೀನಿ. ನೀನು ಸಿಂಪಲ್ಲಾಗಿದ್ದರೆ ಸುಂದರವಾಗಿ ಇರ್ತೀಯ. ಆಮೇಲೆ ನಿಮ್ಮಣ್ಣ ನನ್ನನ್ನು ಬೈತಾರೆ ಎಂದು ಅವಳ ಕೈಗೆ ತಿಂಡಿಯ ತಟ್ಟೆಯನ್ನು ಕೊಟ್ಟು, ನೀನು ಇದನ್ನು ತಿಂದು ಮುಗಿಸು. ಅಷ್ಟರಲ್ಲಿ ನಾನು ನಿನ್ನ ಅಲಂಕಾರಕ್ಕೆ ಬೇಕಾದದ್ದೆಲ್ಲವನ್ನು ತೆಗೆದುಕೊಂಡು ಬರ್ತೀನಿ ಎಂದು ಒಳಕ್ಕೆ ಹೋದ್ಲು. ವಿಧಿ ಇಲ್ಲದೆ ಸುಭದ್ರ ತಿಂಡಿ ತಿನ್ನತೊಡಗಿದಳು. ನಂತರ ಸುಭದ್ರಾಳನ್ನು ಅಲಂಕರಿಸಿದಳು. ರೇಷ್ಮೆಯ ಸೀರೆ, ನೆಕ್ಲೆಸ್ ಬೇಡವೆಂದರೂ ರೇಣುಕಾ ಕೇಳಲೇ ಇಲ್ಲ. ಜಡೆ ಹೆಣೆದು ಹೂ ಮುಡಿಸಿ ನೆಕ್ಲೆಸ್ ಅಲಂಕರಿಸಿ ಸೀರೆ ಉಡಿಸಿ ನಂತರ ಲೈಟಾಗಿ ಮೇಕಪ್ ಮಾಡಿದ್ಲು. ನಂತರ ಅವಳ ಗಲ್ಲವನ್ನು ಹಿಡಿದೆತ್ತಿ ನೋಡುತ್ತಾ, ಅಬ್ಬಾ, ಈಗ ಸುಂದರವಾಗಿ ಕಾಣ್ತಿದ್ದೀಯ. ನಾನೇ ಹುಡುಗ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ಅವಳ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ಹೊರಟ್ಲು ರೇಣುಕ. ಸುಭದ್ರ ನಾಚುತ್ತಾ, ಥೂ, ನಿನಗೆ ನಾಚಿಕೆನೇ ಇಲ್ಲ ಅದಕ್ಕೆ ಎಂದ್ಲು ಹುಸಿ ಮುನಿಸಿನಿಂದ. ನನಗ್ಯಾಕೆ ನಾಚಿಕೆ ಇರಬೇಕು ಹೇಳು? ನಾನೇನು ನಿನ್ನ ಹಾಗೆ ಮದುಮಗಳೇ? ನಾನು ನಾಚಿಕೆ ಪಟ್ಕೊಳ್ಬೇಕಾದ ಕಾಲ ಹೋಯಿತು ಎಂದ್ಲು ನಗುತ್ತಾ. ಸುಭದ್ರ ಏನೂ ಹೇಳಲಿಲ್ಲ. ನೋಡು ಸುಭದ್ರ, ನೀನು ಹೋಗಿ ರೂಮಲ್ಲಿ
ಕನಸು ಕಾಣ್ತಾ ಕೂತಿರು. ನಾನು ಸ್ವಲ್ಪ ರೆಡಿಯಾಗಿ ತಿಂಡಿ ತಟ್ಟೆಗಳು, ಕಾಫಿ ಡಿಕಾಕ್ಷನ್ಗೆ ಎಲ್ಲ ರೆಡಿಯಾಗಿ ಇಟ್ಟು ಬರ್ತೀನಿ ಎಂದ್ಲು. ಸದ್ಯ ಅತ್ತೆಗೆಯಿಂದ ತಪ್ಪಿದ್ರೆ ಸಾಕೆಂದ ಸುಭದ್ರ ತನ್ನ ರೂಮಿಗೆ ಓಡಿ ಹೋದ್ಲು. ಅಂತೂ ಹೇಳಿದಂತೆ ಸುಭದ್ರಾಳ ಅಣ್ಣ 7 ಗಂಟೆಗೆ ಹುಡುಗನೊಡನೆ ಬಂದ. ಹುಡುಗ ಸೋಮಶೇಖರ್ ಮಧ್ಯವರ್ತಿಯೊಡನೆ ಬಂದಿದ್ದ. ಸೋಮಶೇಖರ್ ವಿದ್ಯಾವಂತ, ಒಳ್ಳೆಯ ಕೆಲಸದಲ್ಲಿದ್ದ. ತಾಯಿ ಅವನ ಚಿಕ್ಕಂದಿನಿಂದಲೇ ಸತ್ತು ಹೋಗಿದ್ರು. ತಂದೆ ಹಳ್ಳಿಯಲ್ಲಿದ್ದರು. ಅಲ್ಲಿದ್ದ ಅಲ್ಪ ಸ್ವಲ್ಪ ಜಮೀನನ್ನು ನೋಡ್ಕೊಳ್ತಾ ಇದ್ರು. ಸೋಮಶೇಖರ್ ಹಾಸ್ಟೆಲ್ನಲ್ಲೇ ಇದ್ದು MA ಓದಿದ್ದ. ಸುಭದ್ರಾಳ ಅಣ್ಣ ಚಂದ್ರಶೇಖರ್ಗೆ ಈ ಸಂಬಂಧ ತುಂಬ ಇಷ್ಟವಾಗಿತ್ತು. ಕಾರಣ ಹುಡುಗ ವಿದ್ಯಾವಂತ, ಗುಣವಂತ, ಆಸ್ತಿವಂತನಲ್ಲದಿದ್ರೂ ಒಳ್ಳೆಯ ಕೆಲಸವಿದೆ, ನೋಡಲು ಸುಮಾರಾಗಿದ್ದಾನೆ, ಎಲ್ಲಕ್ಕಿಂತ ಹೆಚ್ಚಾಗಿ ತಾನೊಬ್ಬನೇ ಇದ್ದಾನೆ. ಸುಭದ್ರಾಳಿಗೆ ಅತ್ತೆಯ ಕಾಟವಿಲ್ಲ, ಊರಲ್ಲಿಯೂ ಇರೋದ್ರಿಂದ ಮಾವನ ಕಾಟವೂ ಇಲ್ಲ. ರೇಣುಕಾ ಮತ್ತು ಚಂದ್ರಶೇಖರ್ ಹುಡುಗನನ್ನು ಬಹಳ ಚೆನ್ನಾಗಿ ನೋಡಿಕೊಂಡು ಬಹಳ ಗೌರವ ಕೊಟ್ಟರು. ರೇಣುಕಾಳಂತೂ ಸೋಮಶೇಖರ್ನನ್ನು ನೀವು ನನ್ನ ತಮ್ಮನಿದ್ದ ಹಾಗೆ ಎಂದು ಹೊಗಳಿ ಅಟ್ಟಕ್ಕೇರಿಸಿದ್ಲು. ಸುಭದ್ರ ನೋಡಲು ಚೆನ್ನಾಗಿದ್ದಾಳೆ, ಈ ಸಂಬಂಧ ಸೋಮಶೇಖರ್ ಖಂಡಿತ ಒಪ್ತಾನೆಂಬ ಅವಳ ಅಭಿಪ್ರಾಯವಾಗಿತ್ತು. ಹಾಗೆಯೇ ಸೋಮಶೇಖರನಿಗೆ ರಾಜೋಪಚಾರವಾಯಿತು. ಅವರ ಉಪಚಾರಕ್ಕೆ ಹೊಗಳಿಕೆಗೆ ಉಬ್ಬಿ ತಬ್ಬಿಬ್ಬಾದ ಸೋಮಶೇಖರ್ ಅಲ್ಲಿಯೇ ತನಗೆ ಹುಡುಗಿ ಒಪ್ಪಿಗೆಯಾಗಿದ್ದಾಳೆಂದು ತಿಳಿಸ್ಬಿಟ್ಟ. ತಾವೆಣಿಸಿದಂತೆಯೇ ಎಲ್ಲವೂ ಆದುದನ್ನು ಕಂಡು ರೇಣುಕಾ ಚಂದ್ರಶೇಖರ್ಗೆ ಖುಷಿಯೋ ಖುಷಿ. ಸೋಮಶೇಖರ್ ತಂದೆ ಬಂದು ಒಮ್ಮೆ ನೋಡ್ಬಿಟ್ರೆ ಅವರೊಡನೆ ಉಳಿದ ಮಾತುಕತೆ ಆಡ್ತೇನೆಂದು ಹೇಳಿದ ಚಂದ್ರಶೇಖರ್. ಮಾರನೆಯ ಭಾನುವಾರವೇ ಅವರನ್ನು ಕರೆತರುವುದಾಗಿ ಹೇಳಿದ ಸೋಮಶೇಖರ್. ಹಿರಿಯರನ್ನು ಅವರು ಊರಿಗೆ ಹೋಗಿಯೇ ಭೇಟಿ ಮಾಡಿ ಮಾತುಕತೆ ಮಾಡಿದರೆ ಚೆನ್ನಾಗಿರುತ್ತದೆ ಎಂದು ಸೂಚಿಸಿದರು ಮಧ್ಯವರ್ತಿ. ರೇಣುಕಾ ಚಂದ್ರಶೇಖರ್ ಅದಕ್ಕೆ ಒಪ್ಪಿ ಮುಂದಿನ ಭಾನುವಾರವೇ ಹೋಗ್ತೇವೆಂದರು. ಹೊರಡುವ ಸಮಯದಲ್ಲಿ ರೇಣುಕಾ ರೇಗಿಸಿದ್ಲು. ಸೋಮಶೇಖರ್, ಇನ್ನೊಂದು ಸಾರಿ ಹುಡುಗಿನ ಸರಿಯಾಗಿ ನೋಡ್ಬಿಡಪ್ಪ, ಆಮೇಲೆ ಸರಿಯಾಗಿ ನೋಡಲಿಲ್ಲ ಅನ್ಬೇಡ ಎಂದು. ಸುಭದ್ರ ಸೋಮಶೇಖರ್ ನಾಚುತ್ತಲೇ ಒಬ್ಬರ ಕಡೆ ಒಬ್ಬರ ಓರೆ ನೋಟ ಬೀರಿದ್ರು. ರೇಣುಕಾ ಚಂದ್ರಶೇಖರ್ ಮಾರನೆಯ ಭಾನುವಾರವೇ ಅವರ ಊರಿಗೆ ಹೋಗಿ ಬಂದು ಕೊಡು ಬಿಡುವ ಮಾತುಗಳನ್ನು ಆಡ್ಬಂದರು. ಸೋಮಶೇಖರನ ತಂದೆ ಮತ್ತು ಬಂಧುಗಳು ನೋಡಿ ಸುಭದ್ರಾಳನ್ನು ಒಪ್ಪಿದ್ರು. ವರದಕ್ಷಿಣೆ ಏನೋ ಬಯಸದಿದ್ದರೂ ಹುಡುಗನಿಗೆ ವಾಚ್, ಉಂಗುರ, ಸೂಟು, ಹುಡುಗಿಗೆ 1 ಸೆಟ್ ಒಡವೆಗಳು ಕೊಡಬೇಕು, ಮದುವೆ ಮಾತ್ರ ಚೆನ್ನಾಗಿ ಮಾಡಬೇಕು ಎಂದು ಮಾತುಕತೆ ಆಯಿತು. ಅಂತೂ ಮುಹೂರ್ತವೂ ನಿಗದಿಯಾಯಿತು. ಗಿಜಿಗಿಜಿ ಗುಟ್ಟುವ ಮದುವೆ ಮನೆ, ಸಡಗರದಿಂದ ಬಣ್ಣ ಬಣ್ಣದ ಸೀರೆ ಉಟ್ಟು ವಿಧ ವಿಧವಾದ ಒಡವೆಗಳನ್ನು ತೊಟ್ಟು ಮೆರೆಯುತ್ತಿರುವ ನಲಮಣಿಯರು, ಬಂಧು ಬಾಂಧವರನ್ನು ಸ್ವಾಗತಿಸುವವರು, ಮಕ್ಕಳ ಕೇಕೆ, ಕೂಗು, ಅಳು, ನಗು, ದೊಡ್ಡವರ ಮಾತುಕತೆಗಳಿಂದ ಮದುವೆ ಮನೆಯಲ್ಲಿ ಸಂಭ್ರಮದ ವಾತಾವರಣ. ರೇಣು, ಸುಭದ್ರ ರೆಡಿಯಾಗಿದ್ದಾಳ? ಅವಸರದಿಂದ ಬಂದು ಕೇಳಿದ ಚಂದ್ರಶೇಖರ್. ಮದುವೆಯ ಹೆಣ್ಣು ಸುಭದ್ರಾಳಿಗೆ ಅಲಂಕಾರ ಮಾಡುತ್ತಿದ್ದ ರೇಣುಕಾ, ಇನ್ನೊಂದು 10 ನಿಮಿಷ ಅಷ್ಟೆ, ಇನ್ನೇನು ಎಲ್ಲ ಮುಗಿತು, ಈ ಹೂವಿನ ಜಡೆಯ ಕೆಲಸ ಸ್ವಲ್ಪ ಬಾಕಿ ಇದೆ ಅಷ್ಟೆ ಎಂದ್ಲು. ನೀವು ಹೆಂಗಸರು ಅದೆಷ್ಟು ಅಲಂಕಾರ ಮಾಡಿಕೊಂಡ್ರೂ ನಿಮಗೆ ಸಾಕಾಗೋಲ್ಲ ಅನಿಸುತ್ತೆ, ಗಂಟೆಗಳು ಕಳೆದರೂ ಮುಗಿಯೋಲ್ಲ ಎಂದರು ಚಂದ್ರಶೇಖರ್ ಬೇಸರದಿಂದ. ಸರಿ ಬಿಡಿ, ನಿಮ್ಮ ಗುಣಗಾನ ಮುಗಿಯೋದೇ ಇಲ್ಲ, ಯಾವಾಗಲೂ ನಮ್ಮನ್ನು ಬೈಯೋದೆ. ಅದೇನು ಗಂಡು ಹುಡುಗ ಕೆಟ್ಟೋದ್ನಾ? ಒಂದು ಪಂಚೆ ಶರ್ಟ್ ಏರಿಸಿ ಕಳಿಸ್ಬಿಡೋಕೆ ರೇಗಿಸಿದಳು ರೇಣುಕಾ. ಸರಿ ಬೇಗ ಮುಗಿಸು, ಈ ವಾದದಲ್ಲೇ ಸ್ವಲ್ಪ ಹೊತ್ತು ಕಳೆಯೋದು ಬೇಡ. ಪುರೋಹಿತರು ಆಗಲೇ ಅರ್ಜೆಂಟ್ ಮಾಡ್ತಿದ್ದಾರು, ಎಲ್ಲ ರೆಡಿಯಾಗಿದೆ ಹುಡುಗಿಯನ್ನು ಬಿಟ್ಟು. ಸರಿ ಬಿಡಿ, ಆಯಿತು, ಪಿನ್ನನ್ನು ಜಡೆಗೆ ಏರಿಸುತ್ತಾ ಹೇಳಿದ್ಲು ರೇಣುಕಾ. ಆಹಾ ಅತ್ತಿಗೆ, ಸ್ವಲ್ಪ ಮೆತ್ತಗೆ ಹಾಕು ಹೇರ್ ಪಿನ್. ಅಣ್ಣನ ಮೇಲಿನ ಕೋಪ ಎಲ್ಲ ನನ್ನ ತಲೆ ಪಿನ್ ಚುಚ್ಚೋದ್ರ ಮೇಲೆ ತೋರಿಸಿದ್ರೆ ಬಡಪಾಯಿ ನಾನೇನು ಮಾಡಲಿ? ಅಯ್ಯೋ ಪಾಪ ಬಡಪಾಯಿ, ಆ ಅಣ್ಣನಿಗೆ ಸರಿಯಾ ತಂಗಿ ನೀನು. ಆಗ್ಲಿಂದ ಹೇಳ್ತಾನೆ ಇದ್ದೀನಿ ಅದಕ್ಕೆ, ಈ ಅಲಂಕಾರನ ಬೇಗ ಮುಗಿಸು, ಅಣ್ಣ ಅವಸರ ಪಡ್ತಾನೆ ಅಂತ. ನೀನು ಇನ್ನೂ ಮುಗಿಸೋ ಮನಸ್ಸೇ ಮಾಡಿಲ್ಲ, ನಾನೇನು ಮಾಡಲಿ? ಪಾಪ ಅಣ್ಣ ಬೈಯೋದೆ, ಏನು ಮಾಡ್ತಾನೆ? ಆಹಾ, ಅಣ್ಣನಿಗೆ ಸಪೋರ್ಟ್ ಮಾಡಿದ್ದು. ಇನ್ನು ಇವೆಲ್ಲ ಎಷ್ಟು ದಿನ? ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಕೈ ಹಿಡಿತಾನಲ್ಲ ಗಂಡ, ಆಮೇಲೆ
ನನ್ನಿಂದ ನಿಮ್ಮ ಅಣ್ಣನನ್ನು ಬಚಾವ್ ಮಾಡೋರು ಯಾರು? ಅದ್ಯಾಕೆ ಅತ್ತಿಗೆ ಹಾಗಂತೀಯ? ಅಣ್ಣನಿಗೆ ಸಪೋರ್ಟ್ ಮಾಡೋದಕ್ಕೆ ಬಾರದ ಹಾಗೆ ನನ್ನನ್ನು ಮನೆಯಿಂದ ಓಡಿಸ್ಬಿಡ್ಬೇಕು ಅಂತ ಪ್ಲ್ಯಾನ್ ಹಾಕಿದೇನು? ಹುಸಿ ಮುನಿಸು ಅಭಿನಯಿಸುತ್ತಾ ಹೇಳಿದ್ಲು ಸುಭದ್ರ. ನಿನ್ನನ್ನು ಓಡಿಸಿ ನಾನು ಯಾವ ಪಾಪ ಕಟ್ಕೊಳ್ಳಿ ಮಹಾರಾಯ್ತಿ? ಆಮೇಲೆ ನಿನ್ನ ಪ್ರೀತಿಯ ಅಣ್ಣ ನನ್ನನ್ನು ಸುಮ್ಮನೆ ಬಿಡಬೇಕಲ್ಲ? ನೀನೇ ಓಡಿ ಹೋಗ್ತೀಯ ಗಂಡನ ಹಿಂದೆ. ಹ್ಞೂ, ನಾನು ಯಾಕೆ ಹೊರಡೋಗ್ಲಿ? ನನಗೆ ಮದುವೆ ಮಾಡಬೇಕು ಅಂತ ಹೋರಾಡಿದವಳು ನೀನು ತಾನೇ? ಓಹೋ, ನನ್ನ ಹೋರಾಟ ಎಲ್ಲ ಯಾಕೆ ಅಂತ ಪಾಪ ಗೊತ್ತಿಲ್ಲದೆ ಇರೋರ ಥರ ಮಾತನಾಡ್ತೀಯಲ್ಲ. ನನಗೇನು ಗೊತ್ತಿಲ್ವಾ? ಆಶ್ಚರ್ಯದಿಂದ ಹೇಳಿದ್ಲು ಸುಭದ್ರ. ಅಯ್ಯೋ ಪಾಪ, ಏನೋ ಎಳೆ ಮಗು, ಏನೂ ಗೊತ್ತಿಲ್ಲ, ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕ್ಕೂ ಗೊತ್ತಿಲ್ಲ ಪಾಪ. ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾನಲ್ಲ ಯಜಮಾನ, ಎಲ್ಲ ಹೇಳ್ಕೊಡ್ತಾನೆ ಬಿಡು. ತೂ ಹೋಗಿ ಅದಕ್ಕೆ, ನಾಚಿಕೆಯಿಂದ ಮುದುಡುತ್ತಾ ಹೇಳಿದ್ಲು ಸುಭದ್ರ. ನಾನು ಯಾಕೆ ಹೋಗಲಿ? ನೀನೇ ಹೋಗ್ತೀಯ. ಆ ಗಂಡನ ಹಿಂದೆ ಬೇಡ ಬೇಡ ಅಂದರು ಜೋರಾಗಿ ನಗುತ್ತಾ ಹೇಳಿದ್ಲು ರೇಣುಕಾ. ಥೂ, ನಿನಗೆ ನಾಚಿಕೆನೇ ಇಲ್ವಲ್ಲ? ಹುಸಿ ಮುನ್ಸು ತೋರಿದ್ಲು ಸುಭದ್ರ. ನಾಚಿಕೆ? ನಾನು ಯಾಕೆ ನಾಚಿಕೆ ಪಟ್ಕೊಳ್ಳಿ? ನೀನೇ ಈಗ ನಾಚಿಕೊಂಡು ನಿಲ್ಲಬೇಕು ಗಂಡನ ಮುಂದೆ. ಅತ್ತಿಗೆ ನೋಡಮ್ಮ, ನನ್ನ ಮೇಲೆ ಕೋಪ ಇರಲಿ, ಬೇಗ ನನ್ನ ಮಗನಿಗೆ ಒಂದು ಹೆಣ್ಣೆತ್ಕೊಡು. ಥೂ, ಹೋಗಿ ಅದಕ್ಕೆ. ಇನ್ನೇನು, ನಾನು ಹೋಗೋಳೆ ತಾನೆ? ನೀನು ಬೇಗ ಹೊರಟೋದ್ರೆ ನಿನ್ನ ಯಜಮಾನ್ರು? ಅಷ್ಟರಲ್ಲಿ ಮತ್ತೊಮ್ಮೆ ಚಂದ್ರಶೇಖರ್ ಬಂದು, ನಾನು ಹೇಳಿ ಹೋಗಿ ಅರ್ಧ ಗಂಟೆ ಆಯಿತು, ಇನ್ನೂ ಮುಗಿಲಿಲ್ವೇನೋ ನೇಮ್ ಸಿಂಗಾರ ಎಂದು ಕೇಳಿದ. ನೀವು ಹೋಗಿ ಇನ್ನೂ 5 ನಿಮಿಷಗಳು ಆಗಿಲ್ಲ, ಆಗಲೇ ಅರ್ಧ ಗಂಟೆ ಆಯಿತು ಅಂತ ಹೇಳ್ತೀರಲ್ಲ? ಹೌದೌದು, ಹೆಂಗಸರು ಸಿಂಗಾರ ಮಾಡ್ಕೊಳ್ಳೋಕ್ಕೆ ಕನ್ನಡಿ ಮುಂದೆ ಕೂತ್ಕೊಂಡ್ರೆ ಗಂಟೆಗಳು ನಿಮಿಷಗಳ ಹಾಗೆ ಕಳೆದು ಹೋಗುವಂತೆ ಹಾಸ್ಯ ಮಾಡಿದ ಚಂದ್ರಶೇಖರ್. ಸಾಕ್ರಿ ನಿಮ್ಮ ಹಾಸ್ಯ. ಸರಿ, ನನ್ನ ಹಾಸ್ಯ ಇರಲಿ. ಸುಭದ್ರನ ಈಗ ಕರ್ಕೊಂಡು ಹೋಗಲೇಬೇಕು. ಪಾಪ, ಅಲ್ಲಿ ಹಸೆಮಣೆ ಮೇಲೆ ಆ ಹುಡುಗ ಎಷ್ಟು ಹೊತ್ತು ಅಂತ ಕಾಯ್ತಾನೆ. ಪಾಪ, ಸಾಕು, ಇನ್ನು ಬಿಟ್ಬಿಡು ಸುಭದ್ರನ, ರೇಗಿಸುವ ದನಿಯಲ್ಲಿ ಕೇಳಿದ ಚಂದ್ರಶೇಖರ್. ಸರಿ, ನನ್ನ ಸಿಂಗಾರವೂ ಮುಗೀತು, ಇನ್ನು ನೀವುಂಟು, ನಿಮ್ಮ ತಂಗಿ ಉಂಟು, ಕರ್ಕೊಂಡು ಹೋಗಿ ಎಂದು ಸುಭದ್ರಾಳತ್ತ ತಿರುಗಿ, ಹೋಗಮ್ಮ ತಂಗಮ್ಮ, ಪಾಪ ನೀನು ಇನ್ನು ಬರಲಿಲ್ಲ ಅಂತ ನಿನ್ನ ಗಂಡ ಎದ್ದು ಇಲ್ಲಿಗೆ ಬಂದ್ಬಿಟ್ಟಾನು ಎಂದಳು ರೇಣುಕಾ ನಗುತ್ತಾ. ಅವಳ ಮಾತಿಗೆ ಚಂದ್ರಶೇಖರ್, ಸುಭದ್ರ ಇಬ್ಬರೂ ನಕ್ಕರು. ಅತ್ತಿಗೆ, ಅಣ್ಣ, ಬಂಧು ಬಾಂಧವರು ಹಾಸ್ಯದ ಮಾತುಗಳಿಂದ ಸುಭದ್ರಾಳ ಮದುವೆ ಸಾಂಗವಾಗಿ ಮುಗಿಯಿತು. ಸುಭದ್ರಾಳನ್ನು ಗಂಡನ ಮನೆಗೆ ಕಳುಹಿಸಿ ಬಿಟ್ಟ ಮೇಲೆ ಚಂದ್ರಶೇಖರ್ ಮತ್ತು ರೇಣುಕಾನೇ ಮನೆ ಬಿಕೋ ಎನಿಸಿತು. ತಮ್ಮ ಹೆಣ್ಣು ಮಗಳನ್ನು ದಾರಿ ಎಳೆದುಕೊಟ್ಟಂತೆ ಇಬ್ಬರೂ ಪರಿತಪ್ಪಿಸಿದ್ರು. ನಿಜಕ್ಕೂ ಸುಭದ್ರ ಚಂದ್ರಶೇಖರ್ ತಂಗಿಯಲ್ಲ, ಮಗಳಂತೆಯೇ ಇದ್ಲು. ಚಂದ್ರಶೇಖರ್ ಸುಭದ್ರಾಳನ್ನು ಎಂದೂ ತಂಗಿಯೆಂದು ಕಂಡಿರಲಿಲ್ಲ, ತನ್ನ ಸ್ವಂತ ಮಗಳಂತೆಯೇ ಕಂಡಿದ್ದ. ಚಿಕ್ಕ ವಯಸ್ಸಿನಿಂದಲೇ ತಾಯಿ ಸತ್ತಿದ್ದ ಚಂದ್ರಶೇಖರ್ಗೆ ತಂದೆ ಸತ್ತಾಗ 25 ವರ್ಷ. ತನಗಿಂತ 10 ವರ್ಷ ಚಿಕ್ಕವಳಾದ ತಂಗಿಯ ಬಗ್ಗೆ ಚಂದ್ರಶೇಖರ್ಗೆ ಬಹಳ ಮಮತೆ. ತಂದೆ ಸಾಯುವಾಗಲಂತೂ ಸುಭದ್ರಾಳ ಕೈಯನ್ನು ಚಂದ್ರಶೇಖರ್ ಕೈಯಲ್ಲಿ ಇಟ್ಟು, ಇನ್ಮೇಲೆ ತಂದೆ ತಾಯಿ ಎಲ್ಲ ಇವಳಿಗೆ ನೀನೆ, ಇವಳನ್ನು ಚೆನ್ನಾಗಿ ನೋಡಿಕೊಂಡು ಒಂದು ಮನೆಯವಳನ್ನಾಗಿ ಮಾಡು, ಆಗಲೇ ನನ್ನ ಆತ್ಮಕ್ಕೆ ಶಾಂತಿ ಎಂದು ಹೇಳಿ ಸತ್ತಿದ್ರು. ಆಗ್ಲಿಂದ ಚಂದ್ರುಗೆ ತಂಗಿ ಅಂದರೆ ಪ್ರಾಣ. ಅವಳಿಗೆ ಒಂದು ಕಷ್ಟವಾಗಲೂ ಬಿಡ್ತಿರ್ಲಿಲ್ಲ. ಊರಿನಲ್ಲಿ ಸಾಕಷ್ಟು ಜಮೀನಿದ್ರೂ ಚಂದ್ರಶೇಖರ್ ತಾಲೂಕು ಆಫೀಸ್ನಲ್ಲಿ ಗುಮಾಸ್ತನಾಗಿದ್ದ. ಚಂದ್ರಶೇಖರ್ಗೆ ಮದುವೆಯಾಗಿ ಬಂದ ಮೇಲೆ ಅವನ ಹೆಂಡತಿ ರೇಣುಕಾ ಕೂಡ ಸುಭದ್ರಾಳನ್ನು ನಾದಿನಿಯಂತೆ ಕಾಣಲಿಲ್ಲ, ಸ್ವಂತ ಮಗಳ ಹಾಗೆ ಕಂಡ್ಳು. ಆದುದರಿಂದಲೇ ಅವರಿಬ್ಬರಿಗೂ ಸುಭದ್ರಾಳೆಂದರೆ ಬಲು ಇಷ್ಟ. ಅವಳು ಗಂಡನ ಮನೆಗೆ ಹೋದಾಗ ತಮ್ಮ ಮಗಳೇ ಮನೆಯಿಂದ ಹೊರಟು ಹೋದಂತೆ ದುಃಖಪಟ್ಟಿದ್ರು. ಸುಭದ್ರ ಕೂಡ ಅವರಿಬ್ಬರಿಗೂ ತಕ್ಕವಳೆ. ಮನೆಗೆ ಬಂದ ಅತ್ತಿಗೆಯನ್ನು ಹೆತ್ತ ತಾಯಿಯಂತೆ ವಿಶ್ವಾಸದಿಂದ ಕಂಡಿದ್ಲು. ಅಣ್ಣನಿಗೆ ಮೊದಲ ಮಗ ಅಜಯ್ ಹುಟ್ಟಿದಾಗ ಅವರಿಬ್ಬರಿಗಿಂತ ಇವಳಿಗೆ ಹೆಚ್ಚು ಸಂತೋಷವಾಗಿತ್ತು. 1 ವರ್ಷದ ನಂತರ ಅತ್ತಿಗೆಗೆ ಮತ್ತೆ ಗಂಡು ಮಗುವಾದಾಗ ಅಜಯ್ನ ಸಂಪೂರ್ಣ ಬಾಂಧವ್ಯವನ್ನೇ ಇವಳು ವಹಿಸ್ಕೊಂಡಿದ್ಲು. 2 ವರ್ಷಗಳ ನಂತರ
ಮತ್ತೊಂದು ಗಂಡು ಮಗುವಾದಾಗ ರೇಣುಕಾಳ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ. ರೇಣುಕಾಳ ಆರೋಗ್ಯ ಸರಿಯಾಗೋವರೆಗೂ ಮನೆಯ ಮತ್ತು 3 ಮಕ್ಕಳ ಬಾಧ್ಯತೆ ಸುಭದ್ರಾಳದೇ ಆಗಿತ್ತು. ಆದರೆ ಅವಳು ಅದಕ್ಕೆ ಒಂದು ದಿನವೂ ಬೇಸರ ಮಾಡಿಕೊಂಡಿರಲಿಲ್ಲ. ಕೆಲಸ ಹೆಚ್ಚೆಂದು ಗುಣಗಲಿಲ್ಲ. ಅವು ತನ್ನ ಮಕ್ಕಳೇ ಎಂಬಂತೆ ಅವನ್ನು ಬೆಳೆಸಿದ್ಲು. ಅದಕ್ಕೆ ಆ 3 ಮಕ್ಕಳಿಗೂ ಅಷ್ಟೇ. ಅತ್ತೆಯಲ್ಲಿ ಸಲಿಗೆ ಹೆಚ್ಚು. ತಾಯಿ ಏನಾದರೂ ಬೈದರೆ ಹೊಡೆದ್ರೆ ಅವುಗಳಿಗೆ ಸಹಾಯಕ್ಕೆ ಹೋಗ್ತಿದ್ದಿದ್ದು ಸುಭದ್ರಾಳೆ. ರೇಣುಕಾ ಮಕ್ಕಳಾಗದಂತೆ ಆಪರೇಷನ್ ಮಾಡಿಕೊಂಡಾಗ ಅವಳು ಭಾರ ಎತ್ತಬಾರದೆಂದು ಡಾಕ್ಟರ್ ಹೇಳಿದಾಗ ಪೂರ 1 ವರ್ಷ ಸಂಪೂರ್ಣವಾಗಿ ಮನೆಯ ಬಾಧ್ಯತೆಯನ್ನು ಅವಳೇ ವಹಿಸ್ಕೊಂಡಿದ್ಲು. ಅದಕ್ಕೆಂದೇ ಮಕ್ಕಳು ತಾಯಿಗಿಂತ ಹೆಚ್ಚಾಗಿ ಅತ್ತೆಯನ್ನೇ ಹೊಂದ್ಕೊಂಡಿದ್ರು. ಅಜ್ಜಯ್ಯಗೆ 6 ವರ್ಷವಾದಾಗ ಸುಭದ್ರಾಳ ಮದುವೆ ನಿಶ್ಚಯವಾಗಿತ್ತು. ಮದುವೆ ನಿಶ್ಚಯವಾದಾಗಿನಿಂದ ರೇಣುಕಾ ಸುಭದ್ರಾಳನ್ನು ಒಂದೇ ಸಮನೆ ರೇಗಿಸ್ತಿದ್ಲು. ಮುಂದಿನ ವರ್ಷದ ಹೊತ್ತಿಗೆ ಒಂದು ಹೆಣ್ಣುಮಗು ಎತ್ತು ನನಗೆ ಸೊಸೆಯನ್ನು ಕೊಡದೆ ಹೋದರೆ ನಾನು ಸುಮ್ಮನೆ ಇರೋಲ್ಲ ಎಂದು. ಸುಭದ್ರ ಆಗಲೇ ನಾಚಿಕೆಯಿಂದ ಮುಖ ಮುಚ್ಚಿಕೊಳ್ಳುತ್ತಿದ್ಲು. ಮದುವೆಯಾದ 3 ತಿಂಗಳಿಗೆ ಸುಭದ್ರಾಳನ್ನು ಕರೆತಂದು ಮನೆಗೆ ಬಿಟ್ಟು ಹೋದ ಸೋಮಶೇಖರ್. ಕಾರಣ ಸುಭದ್ರಾಳಿಗೆ ವಿಪರೀತ ವಾಕರಿಕೆ. ಅವಳೀಗ ಗರ್ಭಿಣಿ. ಸೋಮಶೇಖರ್ಗೆ ಚಿಕ್ಕಂದಿನಿಂದಲೇ ತಾಯಿ ಸತ್ತದ್ರಿಂದ ವಯಸ್ಸಾದ ತಂದೆ ಹಳ್ಳಿಯಲ್ಲಿ ಅಣ್ಣನ ಬಳಿ ಇದ್ದುದರಿಂದ ಮನೆಯಲ್ಲಿ ಕಷ್ಟ ಸುಖ ಗಮನಿಸುವವರು ಯಾರೂ ಇರಲಿಲ್ಲ. ಸುಭದ್ರಾಳಿಗೆ ವಿಪರೀತ ವಾಕರಿಕೆಗಳಾದಾಗ ಅಣ್ಣ ಅತ್ತೆಯ ಬಳಿ ಇದ್ದರೆ ಹೇಗಾದರೂ ಒಳ್ಳೆಯದೆಂದು ಅವರ ಬಳಿ ಕರೆತಂದು ಬಿಟ್ಟಿದ್ದ. ರೇಣುಕಾಳಂತೂ ಸುಭದ್ರಾಳನ್ನು ರೇಗಿಸಿದ್ದು. ನೋಡು, ಮೊದಲೇ ಹೇಳಿಬಿಡ್ತಿದ್ದೀನಿ, ನೀನು ಹೆಣ್ಣು ಮಗುನೇ ಇರಬೇಕು. ಇಲ್ಲದೆ ಹೋದರೆ ನನ್ನ ಮಗ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಎಂತಿದ್ಲು. ಅತ್ತಿಗೆ, ನಿನಗೆ ಮಾತ್ರ ಮೊದಲನೆಯದು ಗಂಡು ಮಗು ಆಗಬೇಕು, ನನಗೆ ಮಾತ್ರ ಹೆಣ್ಮಗು ಆಗಬೇಕಾ? ನನಗೆ ಬೇಡಪ್ಪ, ನನಗೆ ಗಂಡು ಮಗು ಬೇಕು. ನಾನು ಗಂಡು ಮಗುವನ್ನೇ ಹಡಿತೀನಿ. ಸುಭದ್ರಾಳು ಅತ್ತಿಗೆಯನ್ನು ರೇಗಿಸ್ತಿದ್ಲು. ನಿನಗೇನಾದರೂ ಮಗು ಹುಟ್ಟಿದ್ರೆ ನಾನು ಅಜ್ಜಿ ಇಬ್ಬರು ಸೇರಿ ಅದಕ್ಕೆ ಹೆಣ್ಣಾಗೋ ಆಪರೇಷನ್ ಮಾಡಿಸ್ಬಿಡ್ತೀವಿ ಗೊತ್ತಾ? ನೋಡ್ತಾ ಇರು. ನಿನಗೆ ಆಗೋದು ಹೆಣ್ಮಗುನೇ. ರೇಣುಕಾ ಏನು ಸುಮ್ಮನೆ ಇರ್ತಿರ್ಲಿಲ್ಲ ಸುಭದ್ರಾಳ ಹಾಸ್ಯಕ್ಕೆ. ಒಟ್ನಲ್ಲಿ ಸುಭದ್ರಾಳ ವಾಕರಿಕೆ ಕೊಂಚ ಹದಕ್ಕೆ ಬಂದಾಗ ಸೋಮಶೇಖರ್ ಅವಳನ್ನು ಕರೆದೊಯ್ಯಲು ಬಂದ. ಈಗಾಗಲೇ ಸುಭದ್ರಾಗೆ 4 ತಿಂಗಳಾಗ್ತಾ ಬಂತು. ಹೇಗೋ 7ನೇ ತಿಂಗಳಲ್ಲಿ ಇಲ್ಲಿ ಕಳಿಸಲೇಬೇಕು. ಇನ್ನೆರಡು 3 ತಿಂಗಳಿಗೋಸ್ಕರ ಅವಳನ್ನು ಅಲ್ಲಿಗೆ ಇಲ್ಲಿಗೆ ಅಲ್ದಾಡ್ಸೋದು ಯಾಕೆ? ಅವಳು ಇಲ್ಲೇ ಇರಲಿ ಎಂದಿದ್ಲು ರೇಣುಕಾ. ಚಂದ್ರಶೇಖರ್ ಕೂಡ ರೇಣುಕಾಳ ಮಾತನ್ನೇ ಸಮರ್ಥಿಸಿದ. ಬೇಡ ಅತ್ತಿಗೆ, ಇನ್ನು 3-4 ತಿಂಗಳು ಅವರಿಗೆ ಊಟಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನು ಹೋಗ್ತೀನಿ. ಹೇಗೋ ಆಮೇಲೆ ಬಂದರೆ 6-7 ತಿಂಗಳು ಇರಲೇಬೇಕಾಗತ್ತಲ್ಲ ಎಂದ್ಲು ಸುಭದ್ರ. ತನಗೆ ಊಟಕ್ಕೆ ತೊಂದರೆಯಾಗೋದೆಂದು ಸೋಮಶೇಖರ್ ಕೂಡ ಹೇಳಿದಾಗ ನಿವಾರವಿಲ್ಲದೆ ಚಂದ್ರಶೇಖರ್ ರೇಣುಕಾ ಸುಭದ್ರಾಳನ್ನು ಕಳುಹಿಸಲಾರದೆ ಕಳಿಸಿದ್ಲು. 7ನೇ ತಿಂಗಳಲ್ಲಿ ಸುಭದ್ರ ಮೈಕೈ ತುಂಬಿಕೊಂಡು ಮನೆಗೆ ಬಂದಾಗ ರೇಣುಕಾ ಸಂತಸವಾಗಿತ್ತು. ಆಗಿನಿಂದ ಮನೆ ಸಂತಸ ಬೀಡಾಯಿತು. ಸುಭದ್ರಾಳಿಗೆ ಯಾವ ತಿಂಡಿ ಇಷ್ಟವೋ ಎಂದು ಕೇಳಿ ಮಾಡಿ ಅವಳಿಗೆ ತಿನ್ನಿಸೋದು, ಅವಳನ್ನು ತಿಂಗಳಿಗೊಮ್ಮೆ ಡಾಕ್ಟರ್ ಬಳಿ ತಪಾಸಣೆಗಾಗಿ ಕರೆದೊಯ್ಯೋದು, 9ನೇ ತಿಂಗಳಲ್ಲಿ ಅವಳಿಗೆ ಶ್ರೀಮಂತ ಮಾಡೋದು, ಇವುಗಳಲ್ಲಿ ರೇಣುಕಾ ತುಂಬ ಬ್ಯುಸಿಯಾದ್ಲು. ಅತ್ತಿಗೆ ದಿನಕ್ಕೊಂದು ರೀತಿಯ ತಿಂಡಿ ಮಾಡಿಕೊಡೋದನ್ನು ಕಂಡು, ಇದೇನತ್ತಿಗೆ ದಿನಕ್ಕೊಂದೊಂದು ತಿಂಡಿ ಮಾಡ್ತೀಯಾ? ಮಕ್ಕಳನ್ನು ಎಲ್ಲ ಸ್ಕೂಲ್ಗೆ ಕಳಿಸಿ ಅಣ್ಣನಿಗೆ ಎಲ್ಲ ಮಾಡಿಟ್ಟು ನನಗೆ ಮಾಡೋದ್ರಲ್ಲಿ ನಿನಗೆ ಆಯಾಸ ಆಗೋಲ್ವೇ? ಸುಮ್ಮನೆ ಯಾಕಿಷ್ಟು ತಿಂಡಿ ಮಾಡ್ತೀಯಾ ಎನ್ನುತ್ತಿದ್ಲು ಸುಭದ್ರ. ಸುಮ್ಮನೆ ಇರು. ನನ್ನ 3 ಹೆರಿಗೆಗಳು ಆದಾಗ ನೀನು ನನಗೆ ಮಾಡಿದ್ರಿಲ್ವೇ? ಅದ್ಯಾವುದು ಮಹಾ? ನೀನೇನು ಈ ತಿಂಡಿಯನ್ನು ತಿನ್ನಬೇಡ. ನಾನೇನು ನಿನಗೋಸ್ಕರ ಅಂತ ಈ ತಿಂಡಿಗಳನ್ನು ಮಾಡ್ತಾ ಇಲ್ಲ. ನಾನು ಮಾಡ್ತಾ ಇರೋದು ನನ್ನ ಸೊಸೆಗೋಸ್ಕರ. ನಾಳೆ ನನ್ನನ್ನು ನನ್ನ ಸೊಸೆ ಚೆನ್ನಾಗಿ ನೋಡ್ಕೋಬೇಕಾದ್ರೆ ಇವತ್ತಿನಿಂದ ನಾನು ಅವಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ತಾನೇ. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಮಾಡ್ತಾ ಇರೋದು, ನಿನಗೆ ಮಾಡಬೇಕು ಅಂತಲ್ಲ ಎನ್ನುತ್ತಿದ್ಲು ರೇಣುಕಾ ಹಾಸ್ಯದಿಂದ. ಅತ್ತಿಗೆ ಹಾಸ್ಯಕ್ಕೆ ಸುಭದ್ರಾಳು
ಮರು ನುಡಿಯುತ್ತಿರಲಿಲ್ಲ. ಹಾಗಾದರೆ ನನಗೆ ಹೆಣ್ಣು ಮಗುನೇ ಆಗೋದು ಅಂತ ನೀನು ನಿರ್ಧರಿಸ್ಬಿಟ್ಟಿದೀಯಾ ಅನ್ನು ಎಂದು. ಇಲ್ದಿದ್ರೆ ನನ್ನ ಮಗನಿಗೆ ಹೆಣ್ಣು ಕೊಡೋರು ಯಾರು? ರೇಣುಕಾ ನಗುತ್ತಿದ್ಲು. ಹೀಗೆ ಅವರ ಹಾಸ್ಯದ ಮಾತುಗಳಿಂದ, ನಗೆ ಚಟಾಕಿಗಳಿಂದ ಮನೆ ಆನಂದದ ಕಡಲಲ್ಲಿ ತೇಲ್ತಿತ್ತು. ಸುಭದ್ರಾಳಿಗೆ 9 ತಿಂಗಳಿಗೆ ಬಂತು. ಅಂದಿನಿಂದ ದಿನ ದಿನವೂ ಕ್ಷಣ ಕ್ಷಣವೂ ಮಗುವಿನ ನಿರೀಕ್ಷೆಯಲ್ಲಿಯೇ ಎಲ್ಲರೂ ಕಾಲ ಕಳೆಯುತ್ತಿದ್ದರು. 9 ತುಂಬಲು ಇನ್ನೇನು 1 ವಾರವಿದೆ ಎನ್ನುವಾಗ ಒಂದು ಬೆಳಗ್ಗೆ ಸುಭದ್ರಾಳಿಗೆ ಹೆರಿಗೆಯ ಬೇಗೆ ಆರಂಭವಾಯಿತು. ಅಯ್ಯೋ ಅತ್ತಿಗೆ, ನಾನು ಈ ನೋವು ತಡೆಯಲಾರೆ, ನನಗೆ ಮಗುನೂ ಬೇಡ ಏನೂ ಬೇಡ ಎಂದು ಕಿರುಚುತ್ತಿದ್ದ ಸುಭದ್ರಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಈಗ ಹೀಗಂತಿದೀಯಾ, ಆಮೇಲೆ ಮಗು ಮುಖ ನೋಡಿದ ಮೇಲೆ ಅದನ್ನು ಮುದ್ದಾಡ್ತೀಯ. ಆಗ ಈಗ ಪಡ್ತಾ ಇರೋ ಕಷ್ಟವೆಲ್ಲ ಮರೆತು ಹೋಗುತ್ತೆ. ಆ ನೋವಿನಲ್ಲಿಯೂ ರೇಣುಕಾಳ ಮಾತನ್ನು ಕೇಳಿ ಸುಭದ್ರಾಳಿಗೆ ಏನೋ ಒಂದು ರೀತಿಯ ಸಂತೋಷವಾಗ್ತಿತ್ತು. ಬರುತ್ತಾ ನೋವು ತೀರಾ ಹೆಚ್ಚಾಗ್ತಾ ಹೋಯಿತು. ಅಂತೂ ಆ ನೋವನ್ನೆಲ್ಲ ಸಹಿಸಿಕೊಂಡ ಮೇಲೆ ಸುಭದ್ರ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು. ಮಗುವನ್ನು ಹೆರುವವರೆಗೂ ಪಟ್ಟಿದ ಕಷ್ಟವೆಲ್ಲ ಅದರ ಮುಖವನ್ನು ನೋಡಿದ ಕೂಡಲೇ ಮರೆತು ಹೋಯಿತು ಸುಭದ್ರಾಳಿಗೆ. ಮಗುವಿನ ಪುಟ್ಟ ಮುಖ, ಬೆಳಕನ್ನು ನೋಡಲಾರನೆಂಬಂತೆ ಆಗೀಗ ತೆರೆದು ಮುಚ್ಚಿಕೊಳ್ಳುವ ಕಣ್ಗಳು, ರೇಷ್ಮೆಯಂತೆ ನುಣುಪಾದ ಪಾದ, ಮುಟ್ಟಿದರೆ ಕಂದಿ ಹೋಗುವುದೆಂದೋ ಎಂಬುತ್ತಿದ್ದ ಕೆನ್ನೆಗಳು, ತುಪ್ಪದಾಳದಂತೆ ಮೃದುವಾದ ತಲೆ ಕೂದಲು, ಬಿಗಿ ಹಿಡಿದ ಕೈಗಳು. ಆ ಮಗುವನ್ನು ಮುಟ್ಟಿ ಎತ್ತಿಕೊಂಡಾಗ ಸುಭದ್ರಾಳ ಮನಸ್ಸಿನಲ್ಲಿ ಏನೋ ಸಂತಸದ ಭಾವನೆ, ಏನೇನೋ ಸಾಧಿಸಿದ ಹಿಗ್ಗು. ಅದಕ್ಕೆ ಹಾಲುಣಿಸುವಾಗ ರೋಮಾಂಚಿತಳಾಗುತ್ತಿದ್ಲು ಸುಭದ್ರ. ಇಂತಹ ಪುಟ್ಟ ಕಂದನನ್ನು ಹೊಟ್ಟೆಯೊಳಗೆ ರೂಪಿಸಿದ ಪ್ರಕೃತಿ ಎಂತಹ ಜಾಣೆ, ಇದು ಸೃಷ್ಟಿ ವೈಚಿತ್ರ ಎಂದೆಲ್ಲ ಸುಭದ್ರ ಅಂದುಕೊಳ್ತಿದ್ಲು. ರೇಣುಕಾ ಚಂದ್ರಶೇಖರ್ಗೆ ಸಂತೋಷವೋ ಸಂತೋಷ ಹೆಣ್ಣು ಮಗುವಾಗಿದ್ದಕ್ಕೆ. ರೇಣುಕಾಳಂತೂ, ನೋಡಿದೆಯಲ್ಲ, ನಾನೇ ಗೆದ್ದೆ, ನಿನಗೆ ಹೆಣ್ಣು ಮಗುನೇ ಆಗೋದು ಅಂತ ನಾನು ಹೇಳ್ತಿರ್ಲಿಲ್ವ? ಮುಖದಲ್ಲಿ ಸಂತಸದ ಛಾಯೆಯನ್ನು ಹೊಮ್ಮಿಸುತ್ತಾ ಹೇಳ್ತಿದ್ಲು. ಆದರೆ ಹೆಣ್ಣು ಮಗುವಾಗಿದ್ದಕ್ಕೆ ಕೊಂಚ ಅಸಮಾಧಾನವಾಗಿದ್ದೆಂದರೆ ಸೋಮಶೇಖರ್ಗೆ ಮಾತ್ರ. ಆದರೆ ಚಂದ್ರಶೇಖರ್ ಸೋಮಶೇಖರನನ್ನು ಸಮಾಧಾನ ಪಡಿಸುವ ಹಾಗೆ ಮಾತನಾಡುತ್ತಾ, ಯಾಕೆ ಸಪ್ಪಗಾಗ್ಬಿಟ್ರಿ, ಮೊದಲನೇ ಸಲ ಹೆಣ್ಮಗು ಹುಟ್ಟಿತು ಅಂತಲ್ಲ ಎಂದು ಕೇಳಿದ. ಅವರು ಹೇಳಿದ್ದೇ ನಿಜ ಕಾರಣ. ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಹೊರಗೆ ತೋರ್ಕೊಡದೆ ಅಯ್ಯೋ ಹಾಗೇನಿಲ್ಲ ಎಂದ. ಯೋಚನೆ ಮಾಡಬೇಡಿ ಸೋಮು, ಮೊದಲನೇ ಸಾರಿಯೇ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ, ರೇಣುಕಾ ಹೇಳಿದ್ಲು. ರೇಣುಕಾ ಅಂತೂ ಸೊಸೆ ಬೇಕು ಸೊಸೆ ಬೇಕು ಅಂತ ಜಪ ಮಾಡ್ತಾನೇ ಇದ್ಲು. ಅವಳಿಗೆ ಬೇಕಾದದ್ದೇ ಆಗಿದೆ. ಇವಳು ತಮ್ಮ ಮನೆಯ ಸೊಸೆ ಎಂದ ಚಂದ್ರಶೇಖರ್. ಹೌದು, ಇವಳೇ ನನ್ನ ಸೊಸೆ. ನೋಡಿ, ಹೆಣ್ಣು ಅಂತ ನಿಮಗೆ ಬೇಜಾರಾಗಿದ್ದರೆ ಹೇಳಿ, ಇವಳನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗಿ ನಾನೇ ಸಾಕ್ತೀನಿ. ಹೇಗೂ ನಮ್ಮ ಮನೆಗೆ ಬರೋದೇ ತಾನೇ ಎಂದ್ಲು ರೇಣುಕಾ. ಅಯ್ಯೋ, ನನ್ನ ಮಗಳನ್ನು ನಾನು ಕೊಡಲ್ಲಪ್ಪ ಎಂದ್ಲು ಸುಭದ್ರ. ನೋಡಿದ್ಯಾ ಎಷ್ಟು ಬೇಗ ಮಗುವಿನ ಮೇಲೆ ಪ್ರೀತಿ ಹುಟ್ಬಿಡ್ತು ಎಂದ ಚಂದ್ರಶೇಖರ್. ಹೆತ್ತ ತಾಯಿಗೆ ತನ್ನ ಮಗುವಿನ ಮೇಲೆ ಪ್ರೀತಿ ಹುಟ್ಟದಿದ್ರೆ ಮತ್ಯಾರಿಗೆ ಹುಟ್ಟಬೇಕು ಎಂದ್ಲು ರೇಣುಕಾ. ಇದು ನಮ್ಮ ಸೊಸೆಗೆ ಕಾಣಿಕೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.